ನಮಸ್ಕಾರ ಎಲ್ಲರಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ನಾವಿವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಭಾಗ 2ರಲ್ಲಿ ಕಿರು ಪರೀಕ್ಷೆ 1. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಯಾಕಂದರೆ ನಾವು ಈ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳಾದ ವಿಜ್ಞಾನ ಮತ್ತು ಗಣಿತ ಪ್ರಶ್ನೋತ್ತರಗಳು, ಸುಮೇರು, ಸುವೇಗ, ರೇಂಬೋ, ಅದೇ ರೀತಿ 1ರಿಂದ 10ನೇ ತರಗತಿಯ ಎಲ್ಲ ವಿಷಯಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮಾಡುತ್ತೇವೆ ಕೂಡ. ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಾವಿವತ್ತು ನೋಡೋಣ ಕಿರು ಪರೀಕ್ಷೆ 1 7ನೇ ತರಗತಿಯ ಸುವೇಗ ಭಾಗ 2ರಲ್ಲಿ. ಮೊದಲನೇದೇನಿದೆ, ಕೆಳಗಿನವುಗಳನ್ನು ಕೂಡಿ. ಎ -7/12 ಪ್ಲಸ್ -3/48. ಸೊ ಛೇದವನ್ನು ಸಮ ಮಾಡ್ಕೊಳ್ಳಕ್ಕೆ ಮೊದಲನೇ ಅಂಶಕ್ಕೆ ಏನ್ ಮಾಡಬೇಕು, ಗುಣಿಲೆ 4, ಛೇದಕ್ಕೆ ಗುಣಿಲೆ 4 ಮಾಡ್ಕೋಬೇಕು. ಈಕ್ವಲ್ ಟು -28/48 -3/48. ಉತ್ತರ ಎಷ್ಟು ಬರುತ್ತೆ? -31/48. ಬಿ ಅದೇ ರೀತಿ ಅಂಶ ಮತ್ತು ಛೇದಕ್ಕೆ 7ರಿಂದ ಗುಣಿಸಿದಾಗ -63/77 ಪ್ಲಸ್ 5/77 ಬರುತ್ತೆ. ಉತ್ತರ ಎಷ್ಟು ಬಂತು? -58/77. ಇದಲ್ವಾ? ಸೊ ಅದೇ ರೀತಿ 2 ಕಂಡು ಹಿಡಿಯಿರಿ. ಇಲ್ಲೇನಿದೆ? ಮೈನಸ್ ಇದೆ. ಅಂದ್ರೆ ಮೊದಲನೇ ಅಂಶ ಛೇದಕ್ಕೆ ಅಂದ್ರೆ 1/13ಕ್ಕೆ ಅಂಶಕ್ಕೂ ಮತ್ತೆ ಛೇದಕ್ಕೂ 15ರಿಂದ ಗುಣಿಸಬೇಕು. -3/15 ಇದೆ ಅಲ್ವಾ? ಸೊ ಅದಕ್ಕೆ 13ನಿಂದ ಮೇಲ್ಗಡೆ ಕೆಳಗಡೆ ಗುಣಿಸಬೇಕು. ಈಕ್ವಲ್ ಟು 15/195 -39/195 ಈಕ್ವಲ್ ಟು -24/195 ಉತ್ತರ ಬರುತ್ತದೆ. ಅದಾದ್ಮೇಲೆ ಬಿ ಎಷ್ಟು ಬರುತ್ತೆ ಉತ್ತರ? -53/60 ಬರುತ್ತದೆ. ಆದ್ದರಿಂದ ಮುಂದಿನ ಲೆಕ್ಕ ಏನಿದೆ, 3 ಸಂಕ್ಷೇಪಿಸಿ ಅಂತ ಇದೆ. ಎ 5/7 ಗುಣಿಲೆ -3/10 ಇದೆ. ಇದನ್ನ ಗುಣಿಸಬೇಕು. ಗುಣಿಸಿದ್ರೆ 5 3 15 -15 ಡಿವೈಡೆಡ್ ಬೈ 7 ಗುಣಿಲೆ 10 ಎಷ್ಟು? 70. ಅದೇ ರೀತಿ ಬಿ 4/11 ಗುಣಿಲೆ -2/9 ಇದೆ. ಆಯ್ತಾ? ಉತ್ತರ ಎಷ್ಟು ಬರುತ್ತೆ? 4 2 8 ಅಂದ್ರೆ -8/11 9 99. ಅದೇ ರೀತಿ ಸಿ 5/9 ಡಿವೈಡೆಡ್ ಬೈ, ಇಲ್ಲಿ ಡಿವೈಡೆಡ್ ಬೈ ಬಂದಿದೆ. ಆಯ್ತಾ? 60/36 ಈಕ್ವಲ್ ಟು. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಿಮಗೆ ಹೇಳ್ತೀನಿ, 5/9 ಹಾಗೆ ಬರ್ಕೊಳ್ಳಿ. ಇದು ಡಿವೈಡೆಡ್ ಬೈ ಇದೆಲ್ಲ, ಇದನ್ನ ಗುಣಿಲೆ ಮಾಡ್ಕೊಳ್ಳಿ. 36 ಮೇಲ್ಗಡೆ ಬರ್ಕೊಂಡು 60 ಕೆಳಗಡೆ ಬರ್ಕೊಳ್ಬೇಕು. 5 1 5 12 9 1 9 4 ಇದು 4 12 ಉಳಿಯುತ್ತದೆ. ಮತ್ತೆ 4 1 4 3 ಇದು ಹೋಗುತ್ತದೆ. ಈತಲ್ವಾ? ಅದನ್ನ ಭಾಗಾಕಾರ ಇದ್ದದ್ದ ಗುಣಾಕಾರ ಹೇಗೆ ಮಾಡ್ಬೇಕಂದ್ರೆ ಮೇಲ್ಗಡೆ ಉಲ್ಟಾ ಬರ್ಕೊಳ್ಬೇಕಷ್ಟೇ. ಇಲ್ಲಿದೆ ನೋಡಿ, -6/11 ಹಾಗೆ ಬರ್ಕೊಳ್ಳಿ. ಇದು ಎರಡನೇ ಸಂಖ್ಯೆ ಇದೆಲ್ಲ, ಇದನ್ನ 2 ಮೇಲ್ಗಡೆ ಬರ್ಕೊಳ್ಳಿ, ಕೆಳಗಡೆ -15 ಬರ್ಕೊಳ್ಳಿ. ಇಲ್ಲಿದೆ ನೋಡಿ. ಆಯ್ತಾ? ಸೊ ಅದಾದ್ಮೇಲೆ ಇದನ್ನ ಮಾಡಿದ್ರೆ ನಮಗೆ ಉತ್ತರ 12/165 ಬರುತ್ತದೆ. ಡಿ ಉತ್ತರ. ಅದೇ ರೀತಿ ಇನ್ನು 4 ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ 0ಯನ್ನ ಹೊರತುಪಡಿಸಿ 1ರಿಂದ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿರುವ ಸಂಖ್ಯೆಗಳು. ಇಲ್ಲಿ ನಾನು ಬರೆದಿದ್ದೀನಿ, 1 ಸೆಕೆಂಡು ನೋಡಿ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ 0ಯನ್ನು ಹೊರತುಪಡಿಸಿ ಅದಕ್ಕಿಂತ ಹೆಚ್ಚಾಗಿರುವ ಸಂಖ್ಯೆಗಳು. 1 2 3 4 5 6. ಡೆಫಿನೇಷನ್ ಬೇರೆ ಇರಬಹುದು, ನಿಮ್ಮ ಪುಸ್ತಕದಲ್ಲಿದ್ದರೆ ಅದನ್ನ ನೀವು ಬರಿಬಹುದು. ಪೂರ್ಣ ಸಂಖ್ಯೆಗಳಲ್ಲಿ ಏನಾಗುತ್ತೆ, 0 ಮತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಗಳು. ಇಲ್ಲಿ 0 ಕೂಡ ಬರುತ್ತೆ. ಆಯ್ತಾ? ಸೊ 0 1 2 3 4 5 ಈ ತರ, ಇದು ಅನಂತದವರೆಗೆ. ಪೂರ್ಣಾಂಕಗಳು ಅಂದ್ರೆ, ಪೂರ್ಣಾಂಕಗಳು ಯಾವ ಸಂಖ್ಯೆಗಳು ಧನ ಮತ್ತು ಋಣ ಸಂಖ್ಯೆಗಳನ್ನು ಹೊಂದಿರುತ್ತವೆಯೋ ಆ ಸಂಖ್ಯೆಗಳು ಪೂರ್ಣಾಂಕಗಳು. ಅಂದ್ರೆ -3 ಈ ಕಡೆನೂ ಇನ್ನೂ ಕಂಟಿನ್ಯೂ ಹೋಗುತ್ತದು. ಅದಾದ್ಮೇಲೆ ಈ ಕಡೆನೂ ಕಂಟಿನ್ಯೂ ಹೋಗುತ್ತೆ. -3 -2 -1 0 1 2 3 4 5 ಹಾಗೆ ಹೋಗುತ್ತೆ. -1 -2 -3 -4 -5 ಈ ಕಡೆನೂ ಅದು ಅನಂತದವರೆಗೆ ಹೋಗುತ್ತದೆ. ಅವುಗಳನ್ನ ಪೂರ್ಣಾಂಕಗಳಂತ ಹೇಳಿ ಕರಿತೀವಿ. ಸೊ ಇಲ್ಲಿಗೆ ಇದು ನಿಮ್ಮ ಕಿರು ಪರೀಕ್ಷೆ 1 ಮುಗೀತು. ನಾವು ಮುಂದಿನ ಕ್ಲಾಸ್ನಲ್ಲಿ ಘಟಕ 11 ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ನೋಡೋಣ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಆಯ್ತಾ? ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ.